6ನೇ ದಿನದ 3ನೇ ಬ್ಯಾಚ್ ರನ್ನಿಂಗ್ ಓಡಲಿಕ್ಕೆ ಅಭ್ಯರ್ಥಿಗಳು ಹೋಗ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ನಂಬರ್ ಹಚ್ಚಿ ನಿಂತಿದ್ದಾರೆ. ಇದು ಅಗ್ನಿವೀರ ಆರ್ಮಿ. ಮಳೆ ಜೋರಾಯಿತು ಬೆಳಗ್ಗೆ. ಇವತ್ತು ಮಳೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ರೀ. ಬೆಳಗ್ಗೆ 6 ಗಂಟೆ ತನಕ ಮಳೆ ನೋಡಿರಿ ಬಿಟ್ಟಿದ್ದಾರೆ. ನೋಡ್ಬೋದು, ಗಮನಿಸ್ಬೋದು. ಅಭ್ಯರ್ಥಿಗಳು 3ನೇ ಬ್ಯಾಚ್ ರನ್ನಿಂಗನ್ನು ಓಡ್ತಾ ಇದ್ದಾರೆ ಎಂದು ಯಶಸ್ವಿಯಾಗಿ. ಇವತ್ತು ಸಹಿತ ಒಟ್ಟು 8 ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆ ದಿವಸ 8 ಬ್ಯಾಚ್ ಮಾಡ್ಕೊಂಡಿದ್ದರು. ಇವತ್ತು ಸಹಿತ 8 ಬ್ಯಾಚ್. ಒಟ್ಟು 860 ಅಭ್ಯರ್ಥಿಗಳು ಇವತ್ತು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ಇವತ್ತು ಅಗ್ನಿವೀರ ಆರ್ಮಿ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗ ಫಸ್ಟ್ ರೌಂಡ್ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ರೌಂಡ್ ಓಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಅಭ್ಯರ್ಥಿಗಳು ಒಳ್ಳೆಯ ರಿಸಲ್ಟನ್ನು, ಫಿಸಿಕಲ್ನಲ್ಲಿ ಒಳ್ಳೆಯ ರಿಸಲ್ಟನ್ನು ಕೊಡ್ತಾಯಿದ್ದಾರೆ. ಆದರೂ ರಾಯಚೂರಿನಲ್ಲಿ ಅದು ಮಳೆಗಾಲಿನಲ್ಲಿ ಆರ್ಮಿ ರ್ಯಾಲಿ ಬರ್ತದೆ. ಅನಿವಾರ್ಯ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಗ್ರೌಂಡ್ ಒಳ್ಳೆಯದಿದೆ. 400 ಮೀಟ್ರ್ ಟ್ರ್ಯಾಕ್ ಇದೆ. ಎಷ್ಟು ಮಳೆ ಆದರೂ ಸಹಿತ ಅಲ್ಲಿ ರನ್ನಿಂಗ್ ಓಡಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಶೂಸ್ ಹಾಕ್ಕೊಂಡು ಓಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಬರಿಗಾಲಿಂದ ಪ್ರಾಕ್ಟೀಸ್ ಮಾಡಿದವ್ರಿಗೆ ಏನು ತೊಂದರೆ ಇಲ್ಲ. ಫಸ್ಟ್ ರೌಂಡ್ ಮುಗಿಸಿ 2ನೇ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಹಿಂದಿಂದ ಏನಪ್ಪ ಅಂದ್ರೆ 6ನೇ ದಿನದ 3ನೇ ಬ್ಯಾಚ್ ರೀತಿ ಓಡ್ತಾ ಇರೋದು. ಮುಂಜಾನೆ ಮಳೆ ಆಗಿರೋದ್ರಿಂದ ಸ್ವಲ್ಪ ತಡವಾಗಿ ರನ್ನಿಂಗ್ ಬಿಟ್ಟರು ಅಭ್ಯರ್ಥಿಗಳೇ. ನಿಮಗೆಲ್ಲ ಗೊತ್ತಿರಲಿ, ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರೋದಿಂದ ಅಗ್ನಿವೀರ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಪಾಸಾಗಿ ಫಿಸಿಕಲ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಉಚಿತ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ವುಮನ್ ಮಿಲಿಟರಿ ಪೊಲೀಸ್ ಅಭ್ಯರ್ಥಿಗಳಿಗೂ ಸಹಿತ 100 ಪುರುಷ ಅಭ್ಯರ್ಥಿಗಳು ಮತ್ತು 50 ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಈ ಉಚಿತ ತರಬೇತಿಯಲ್ಲಿ ಅವಕಾಶ ಇರ್ತದೆ. ಮೊದಲು ಬಂದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ಸಿಲೆಕ್ಷನ್ ಮಾಡ್ತಾರೆ ಅದೇ ರೀತಿಯ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. 400 ಮೀಟರ್ ಟ್ರ್ಯಾಕ್ನಲ್ಲೇ ನಾವು ಸಹಿತ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಸಹಿತ ಅವ್ರಿಗೆ ತಿಳಿಸಿ ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರೆಸೆಂಟಾಗಿ ಏನಪ್ಪ ಅಂದರೆ SSC GD ಮುಂದೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗ್ತಕ್ಕಂಥ SSC GD ಹುದ್ದೆಗಳಿಗೂ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಮತ್ತು ಸ್ಟೇಟ್ ಪೊಲೀಸ್, ಸಿವಿಲ್ ಪೊಲೀಸ, DR, KSRP, KSISF, CAR ಅಭ್ಯರ್ಥಿಗಳಿಗೂ ಸಹಿತ ಪೂರ್ವವಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾ ಇದ್ವಿ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ನೀವು ತಿಳಿಸಿದ ಅಭ್ಯರ್ಥಿಗಳೇ. SSC GD ಮತ್ತು ಪೊಲೀಸ್ ಹುದ್ದೆಗಳಿಗೆ ಕೋಚಿಂಗ್ ಫೀಸ್ ಇರ್ತದೆ. ಅದು ಉಚಿತ ಇಲ್ಲ, ಕೋಚಿಂಗ್ ಫೀಸ್ ಇರ್ತದೆ. ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಸಹಿತ ಇದೆ. ಅಭ್ಯರ್ಥಿಗಳು ಗಮನಿಸ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಇವಾಗ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು, ಎಷ್ಟೋ ಮಳೆ ಆದರೂ ಸಹಿತ ಅಭ್ಯರ್ಥಿಗಳು ಬೆಳಗಿನ ಜಾವ ನಂಬರ್ ಹಚ್ಕೊಂಡು ರನ್ನಿಂಗ್ ಆಗಿ ಕಾಯ್ತಾಯಿದ್ರಿ. ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನಾಳೆಯಿಂದ ರನ್ನಿಂಗದಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ರಾತ್ರಿ ಲೈಟಾಗಿ ಊಟ ಮಾಡಿರಿ, ಖಾರದ ಐಟಮ್ ತಿನ್ನಬೇಡ್ರಿ. ಆಮೇಲೆ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಹೋದಂಥ ಅಭ್ಯರ್ಥಿಗಳು ಸ್ವಲ್ಪ ಕೆಲವೊಂದು ಜನ ಇರ್ತಾರೆ ಚಿಕನ್ನ ಮಟನ್ನ ತಿನ್ನೋರು. ಅಂಥವ್ರು ಸ್ವಲ್ಪ ಅಂದ್ರೆ ಹೊಟ್ಟೆ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ಸ್ವಲ್ಪ ರ್ಯಾಲಿ ಆಗುತ್ತಾನೆ. ರ್ಯಾಲಿ ಮುಗಿದ ಮೇಲೆ ನೀವು ಬೇಕಾದಂಗೆ ತಿನ್ನಿರಿ, ನಿಮ್ಮ ಇಷ್ಟ, ನೀವು ಏನು ಬೇಕಂತ ತಿನ್ನಿರಿ. ಅಂದ್ರೆ ನೀವು ಫಿಸಿಕಲ್ ಪಾಸ್ ಆಗುತ್ತಾನೆ. ಸ್ವಲ್ಪ ಏನು ಮಾಡಬೇಕಪ್ಪ ಅಂದರೆ ಎಲ್ಲ ರೀತಿ ಕಂಟ್ರೋಲ್ ಮಾಡಬೇಕು. ಆಮೇಲೆ ಬೆಳಗ್ಗೆ ಓಡುವಾಗೂ ಸಹಿತ ಓಡೋಕ್ಕಿಂತ ಮುಂಚೆ ಅರ್ಧ ತಾಸು ಮುಂಚೆ ನೀರು ಕುಡಿದಿರ್ಬೇಕು. ಓಡುವಾಗ ಒಮ್ಮೆ ಘಟ 1 ಲೀಟ್ರ್ ನೀರು ಕುಡಿದ್ನದು ಆ ರೀತಿ ಮಾಡಬಾರ್ದು. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಒಂದನೇದು, ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ನಾ ಗೆದ್ದೇ ಗೆಲ್ತೀನಿ, ನಾನು ಸೋಲನ್ನು ಒಪ್ಕೋಬಾರ್ದು. ಯಾಕಂದ್ರೆ ರನ್ನಿಂಗ್ ನಾ ಪಾಸ್ ಆಗ್ತೀನಿ ಅಂತಕ್ಕಂಥದ್ದನ್ನು ಮನುಷ್ಯನಿಗೆ ಆತ್ಮವಿಶ್ವಾಸ ನಾವು ಇಟ್ಕೊಂಡಿಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನಾವೆಲ್ಲ ಪಾಸ್ ಹಾಕಿವಿ. ಅಭ್ಯರ್ಥಿಗಳೇ ಗಮನಿಸ್ಬೋದು. ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ನೋಡ್ಬೋದು ಭಾಳ ವೇಗವಾಗಿ. ನೋಡಿ, 3ನೇ ರೌಂಡ್ ಮುಗಿಸಿ 4ನೇ ರೌಂಡು ಮುಂದೆ ಇದ್ದಂಥ ಅಭ್ಯರ್ಥಿಗಳು ನೋಡಿ ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ, ವಿಡಿಯೋವನ್ನು ನೋಡ್ತಾ ಇದ್ದಾರೆ. ನಿಮಗೇನಾದರೂ ಅಗ್ನಿವೀರ ಆರ್ಮಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತು ಇಂಡಿಯನ್ ಆರ್ಮಿ ಮೇಲೆ ಪ್ರೀತಿ ಇದ್ದಂಥ ಅಭ್ಯರ್ಥಿಗಳು ಕಮೆಂಟ್ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ. ಎಷ್ಟು ನಾವು ಕಮೆಂಟ್ಗಳನ್ನು ಕೊಡ್ತೀವಿ ಅಷ್ಟು ಅವರು ಹುರುಪಾಗ್ತಾರೆ. ಯಾಕಂದ್ರೆ ರನ್ನಿಂಗ್ ಮುಗಿಸ್ಕೊಂಡು ಬಂದಮೇಲೂ ಅವ್ರ ವಿಡಿಯೋಗಳನ್ನ ಅವ್ರು ನೋಡ್ಕೊಂಡ್ರಪ್ಪ ಅಂದರೆ ಅವ್ರಿಗೂ ಖುಷಿ ಅನ್ನಿಸ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಒಂದು ಮಾತು, ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ನೀವು ರನ್ನಿಂಗ್ ಮುಗಿದ ಮೇಲೆ ಕಮೆಂಟನ್ನು ಮಾಡ್ತಾ ಇರಬೇಕು. ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರಿ ಹಂಗೆ ಪ್ರತಿನಿತ್ಯ ವಿಡಿಯೋಗಳನ್ನ ಜಾಸ್ತಿ ನಾವು ಬಿಡ್ತಾ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಇವತ್ತಿನ 8
ವಿಡಿಯೋಗಳನ್ನು ಬಿಡ್ತಾ ಇದ್ವಿ. ಆದ್ದರಿಂದ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳೇ. ಹಾಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಭ್ಯರ್ಥಿಗಳೇ. ಈಗ ಲಾಸ್ಟ್ ರೌಂಡ್ ರನ್ನಿಂಗ್ ಮಾಡ್ತಾಯಿದ್ದಾರೆ. ಎಷ್ಟು ಜನ ಆಯ್ಕೆ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ. ವಿಡಿಯೋನ ಹಾಗೆ ವೀಕ್ಷಣೆ ಮಾಡ್ತಾಯಿರಿ ಅಭ್ಯರ್ಥಿಗಳೇ. ನೋಡ್ತಾ ಇರಿ ಎಷ್ಟು ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.